ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ದೋಸಾ. ಫ್ರೆಂಡ್ಸ್, ನಾನು ದೋಸೆಗೆ ಸೊಸೈಟಿ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸೊಸೈಟಿ ಅಕ್ಕಿ 2 ಕಪ್ ತಗೊಂಡಿದ್ದೀನಿ. ಅರ್ಧ ಕಪ್ ಉದ್ದಿನ ಕಾಳು, 2 ಸ್ಪೂನ್ ಮೆಂತ್ಯ ಕಾಳು, ಈ ಮೂರನೇ ನೀಟಾಗಿ 2 ಟೈಮ್ಸ್ ವಾಶ್ ಮಾಡ್ಕೋಬೇಕು. ಸೊಸೈಟಿ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊಸೈಟಿ ಅಕ್ಕಿಯಲ್ಲಿ ಇಡ್ಲಿ ಮತ್ತು ದೋಸೆ, ಅಕ್ಕಿ ರೊಟ್ಟಿ, ಬಾತು, ಪೊಂಗಲ್, ಬಿಸಿಬೇಳೆ ಬಾತು ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. 2 ಟೈಮ್ಸ್ ವಾಶ್ ಮಾಡಿದಾಗಿದೆ. ಈಗ ನಾವು ಇದನ್ನೇ 5 ಅವರ್ಸ್ ನೀರು ಹಾಕ್ಕೊಂಡು ನೆನೆಸ್ಕೊಡೋಣ. 5 ಅವರ್ಸ್ ನೆನಿಬೇಕು. ಪ್ಲೇಟ್ ಮುಚ್ಬಿಡೋಣ. ಫ್ರೆಂಡ್ಸ್, ನನಗೆ ದೋಸೆಗೆ ನಾನು ಇವತ್ತು ಅವಲಕ್ಕಿಯನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ, ಸಾಫ್ಟಾಗಿ ಟೇಸ್ಟಿಯಾಗಿ ಬರೋಕ್ಕೆ. ಅವಲಕ್ಕಿ, ಗಟ್ಟಿ ಅವಲಕ್ಕಿಯನ್ನೇ ನಾನು ಅರ್ಧ ಕಪ್ ತಗೊತಾ ಇದ್ದೀನಿ. ಗಟ್ಟಿ ಅವಲಕ್ಕಿಯನ್ನು 2 ಸತಿ ನೀಟಾಗಿ ವಾಶ್ ಮಾಡ್ಕೋಬೇಕು, ಅದರಲ್ಲಿ ಡಸ್ಟು ಇರುತ್ತೆ. ವಾಶ್ ಮಾಡಿದ ನಂತರ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಮುಚ್ಚಳ ಮುಟ್ಟಿ ಅದನ್ನು 5 ಅವರ್ಸ್ ಹಾಗೆ ನೆನೆಸಕ್ಕೆ ಇಡಬೇಕು. ಅಕ್ಕಿ ನೆಂದಿದೆ ಫ್ರೆಂಡ್ಸ್, 5 ಅವರ್ಸ್ ಆಗಿದೆ. ಅವಲಕ್ಕಿಯನ್ನು ಚೆನ್ನಾಗಿ ನೆಂದಿದೆ ನೋಡಿ, ಎಷ್ಟು ಚಂದ ನೆಂದಿದೆ, ಪುಡಿ ಪುಡಿ ಆಗಿ. ಈಗ ಅಕ್ಕಿ ಮತ್ತು ಅವಲಕ್ಕಿಯನ್ನು ಎರಡನ್ನೂ ಮಿಕ್ಸ್ ಮಾಡೋಣ. 2 ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಇದನ್ನೇ ಗ್ರೈಂಡ್ ಮಾಡ್ಕೋಬೇಕು. ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡು ಸಾಫ್ಟಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಸಾಫ್ಟಾಗಿ ನುಣ್ಣಕ್ಕೆ ಇರಬೇಕು. ಹಾಗೆ ದೋಸೆ ನಿಮಗೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ, ತಿನ್ನಕ್ಕೂ ಸಾಫ್ಟಾಗಿರುತ್ತೆ. ಎಲ್ಲ ಅಕ್ಕಿಯನ್ನು ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆ ರುಚಿಗೆ ತಗ್ಗ ಉಪ್ಪು, ಕಲ್ಲುಪ್ಪನ್ನೇ ಹಾಕೋಣ. ಫ್ರೆಂಡ್ಸ್, ನಾನು ನಾನು ಅಡುಗೆ ಯೂಸ್ ಮಾಡಲ್ಲ. ನಾವು ಹುಳಿ ಮೊಸರನ್ನೇ ನಮ್ಮ ಮನೆಯಲ್ಲೇ ಯೂಸ್ ಮಾಡೋದು. ಯಾಕಂದರೆ ಅದಕ್ಕೆ ಗ್ಯಾಸ್ಟ್ರಿಕ್ ಇರೋರಿಗೆ ಸೋಡಾ ಆಗೋದಿಲ್ಲ. ಹಾಗಾಗಿ ನಾವು ಹುಳಿ ಮೊಸರನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಹುಳಿ ಮೊಸರು ಹಾಕಿ ದೋಸೆ ಇಡ್ಲಿಕ್ಕೆ ಏನು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಹುಳಿ ಮೊಸರನ್ನೇ ಯೂಸ್ ಮಾಡ್ತೀವಿ. ಹೀಗೆ 5 ಅವರ್ಸ್ ನೆನೆಸ್ಬೇಕಾದನ್ನೇ. ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್, 5 ಅವರ್ಸ್ ಆಗಿದೆ. ತುಂಬ ಚೆನ್ನಾಗೇ ಆಗಿದೆ. ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ ಹೀಗಾದರೆ. ಬನ್ನಿ ಸ್ಟವ್ ಅಂಟಿಸ್ಕೊಡೋಣ. ದೋಸೆ ಪ್ಯಾನ್ ಇಟ್ಕೊಳ್ಳೋಣ. ಈಗ ದೋಸೆ ಹಿಟ್ಟನ್ನೇ ಹಾಕಿ ದೋಸೆ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಗರಿ ಗರಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಕ್ವಾಂಟಿಟಿ ಯಾವುದೇ ನೀವು ಗ್ಲಾಸ್ ತಗೊಳ್ಳಿ, 1 ಗ್ಲಾಸ್ ತಗೊಂಡ್ರೆ ಅಂದ್ಕೊಳ್ಳಿ, 2 ಗ್ಲಾಸ್ ತಗೊಂಡ್ರೆ 2 ಗ್ಲಾಸ್ಗೆ ಅರ್ಧ ಗ್ಲಾಸ್ ಕಂಪಲ್ಸರಿ ಉದ್ದಿನ ಕಾಳು ಹಾಕಬೇಕು. ಅರ್ಧ ಗ್ಲಾಸ್ ನಿಮಗೆ ಅವಲಕ್ಕಿ ಬೇಕೇ ಬೇಕು. 2 ಸ್ಪೂನ್ ಮೆಂತ್ಯ ಬೇಕು. ದೋಸೆ ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಬರ್ತಾ ಇದೆ. ನಾನಿವಾಗ ನಿಮಗೆ ಪ್ಲೇನ್ ದೋಸೆಯನ್ನೇ ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಸ್ದಲ್ಲಿ ಇನ್ನೂ ವೆರೈಟಿ ದೋಸೆಸ್ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಆಗಿದೆ. ದೋಸೆಗೆ ಸಾಂಬಾರ್, ಚಟ್ನಿ ಯಾವುದಾದ್ರೂ ಬೇಕು. ನಮ್ಮ ಮನೇಲಿ ಡಬಲ್ ಬೀನ್ಸ್ ಕರಿ ಕಾಂಬಿನೇಷನ್ ತಿಂತಾ ಇದ್ದಾರೆ. ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಬಾಯ್.